ಯಾವುದೇ ರೀತಿಯಿಂದ ತೊಂದರೆ ಇಲ್ಲ. ಇದರಿಂದ ನಾನು ಒಂದು ಒಳ್ಳೆ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿದ್ದೀನಿ. ಈಗ ನನ್ನ ಕೈಯಲ್ಲಿ 8 ಜನ ಕೆಲಸ ಮಾಡ್ತಾ ಇದ್ದಾರೆ. ಈ ಸಾಗರ್ ರೊಟ್ಟಿ ಕೇಂದ್ರ ಅಂತೇಳಿ ಮೊದಲು ಸಣ್ಣದಿರುವಾಗ ತಂದೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕೊಡಿಸಿರ್ತಕ್ಕಂಥದ್ದು. ಅದು ಕೊಡಿಸಿ 2 ತೊಗೊಂಡೆ ಸಣ್ಣವು ಫ್ರೆಶ್ ಖಾಲಿ ಫ್ರೆಶ್ ಮಾಡೋದು. ಈಗ ಅದರಿಂದ ದಿನಕ್ಕಿಷ್ಟು ಜಾಸ್ತಿ ಆಯಿತು ನನಗೆ ಹೊಡೆಯೋದು. ಅದರಿಂದ ದಿನಕ್ಕಿಷ್ಟು ಲಾಭವೂ ಆಯಿತು. ಈಗ ಅದರಿಂದ ಮತ್ತೆ ನಂದಿ ಫುಡ್ಸ್ ಅಂತೇಳಿ ದೊಡ್ಡ ಮಿಷಿನ್ ಇದನ್ನು ತಗೊಂಡು 6-7 ತಿಂಗಳಾಯಿತು. ಇದರಲ್ಲಿ ಈಗ 8ರಿಂದ 10 ಜನ ಕೆಲಸ ಮಾಡ್ತಾ ಇದ್ದಾರೆ. ಒಂದು ದಿವಸಕ್ಕೆ 5,000-6,000 ಟನ್ ರೊಟ್ಟಿ ಮಾಡ್ತಾಯಿದ್ವಿ. ಎಲ್ಲ ಕಡೆ ಬೆಂಗಳೂರು, ಹೈದರಾಬಾದು, ರಾಯಚೂರು, ಶಿರ್ವಾರ, ದೇವದುರ್ಗ, ಗುಲ್ಬರ್ಗ, ಇಲ್ಲೆಲ್ಲ ಲಿಂಗಸೂರು, ಸುತ್ತಲಹಳ್ಳಿ, ಇಲ್ಲೆಲ್ಲ ಲೋಕಲ್ ಡಾಬಾ ಎಲ್ಲಷ್ಟು ಕಡೆಯೂ ಸೇಲ್ ಆಗ್ತಾಯಿದೆ. ಇದರಿಂದ ಹೆಚ್ಚಿನ ಇನ್ನೂ ದಿನಕ್ಕಿಷ್ಟು ಗಿರಾಕಿ ಜಾಸ್ತಿ ಆಗ್ತಾಯಿದೆ. ಇದರಿಂದ ಒಳ್ಳೆಯ ಲಾಭವೂ ಇದೆ. ಇದರಿಂದ ಒಳ್ಳೆಯ ಒಂದು ಕೆಲಸನೂ ಚೆನ್ನಾಗಿದೆ. ಹಾಗಾಗಿ ಇದರಿಂದ ನಾವು ಭಾಳಷ್ಟು ಅನುಕೂಲ ಇದೆ. ಯಾರು ಬೇಕಾದವರು ನಮ್ಮನ್ನು ಸಂಪರ್ಕಿಸ್ಬೋದು. ನಾವು ಯಾವಾಗಲೂ ಹೋಲ್ಸೇಲ್ ದರದಲ್ಲೇ 10 ರೂಪಾಯಿ 3 ಕೊಡ್ತಾಯಿದ್ವಿ. ಸಜ್ಜಿ ರೇಟ್ ಇರಲಿ, ಜೋಳದ ರೇಟ್ ಇರಲಿ, ಒಳ್ಳೆಯ ಟೇಸ್ಟ್ ಇದೆ. ತಮ್ಮ ಸಂಬಂಧಪಟ್ಟವ್ರಿಗೆಲ್ಲ ಸಂಪರ್ಕ ಮಾಡ್ಬೋದು ಅಂತೇಳಿ ತಮ್ಮಲ್ಲಿ ವಿನಂತಿ. ಬಿತ್ತಲ್ಲಿ ಬೇರೂರಿ ಗಗನಕ್ಕೆ ಕೈ ಎತ್ತಿ ಹೂ ಬಿಡುವ ಗಿಡ ಮರಕ್ಕೆ ವಾಸ್ತುವಲ್ಲಿ, ಗುಡಿಸಲಿನ ಹಸಿಲಲ್ಲಿ ಬಡತಾಯ ಮಡಿಲಲ್ಲಿ ನಸು ನಗುವ ಮಗು ಮನಕ್ಕೆ ವಾಸ್ತುವಲ್ಲಿ. ಮನಸ್ಸೆಂಬ ಭೂಪಟದಿ ಗಡಿರೇಖೆ ಇಲ್ಲ, ಮನಸ್ಸೆಂಬ ಮನೆಯಲ್ಲಿ ಗೋಡೆ ಇಲ್ಲ. ಹರಿವ ನೀರಿನ ಹಾಗೆ ಬದುಕು ಚಲಿಸಿರುವಾಗ ಆಣೆಕಟ್ಟೆಯ ಮಾತು ಆಡಬೇಕೆ? ಬೀಸೋ ಗಾಳಿಯ ಅಲೆಗೆ ವಾಸ್ತುವೇಕೆ? ಬಿತ್ತಲ್ಲಿ ಬೇರೂರಿ ಗಗನಕ್ಕೆ ಕೈ ಎತ್ತಿ